ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ಗೆ ಒಂದು ಮಿಕ್ಸ್ಡ್ ಎಮೋಷನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಯಾಕೆ ಅಂತಂದರೆ ಜಾರ್ಜಿಯಾಗೆ ಬಾಯ್ ಬಾಯ್ ಹೇಳೋ ಸಿಚುವೇಶನ್ ಬಂದಿದೆ. ಯಾಕಂದರೆ ನಾವು ಜಾರ್ಜಿಯಾ ಟ್ರಿಪ್ ಮುಗಿಸ್ಕೊಂಡು ಅರ್ಮೇನಿಯಾಗೆ ಹೋಗ್ತಾ ಇದ್ವಿ. ಸೊ ಒಂದು ಕಂಟ್ರಿ ಮಿಸ್ ಮಾಡ್ತಾ ಇದ್ದೀವಿ ಅಂತ ಒಂದು ಕಡೆ ಬೇಜಾರಾದರೆ, ಬೈ ರೋಡು ಇನ್ನೊಂದು ಕಂಟ್ರಿಗೆ ಹೋಗ್ತಾ ಇದ್ವಿ. ಅದು ಬಾರ್ಡರ್ ಕ್ರಾಸಿಂಗ್ ಎಲ್ಲ ಹೇಗಿರುತ್ತೆ ಅಂತ ಎಕ್ಸೈಟ್ಮೆಂಟ್ ಇತ್ತು. ಸೊ ಇದೇ ನೋಡಿ ಜಾರ್ಜಿಯಾ ಮತ್ತು ಅರ್ಮೇನಿಯಾದು ಬಾರ್ಡ್ರು. ಇಲ್ಲೇ ನಮಗೆ ಇಮಿಗ್ರೇಷನ್ ಎಲ್ಲ ಮಾಡ್ತಾರೆ. ಸೊ ಇಷ್ಟು ದಿನ ನಾವು ಕತಾರ್ಗೆ ಬರಬೇಕಾದ್ರೆ, ಇಂಡಿಯಾಯಿಂದ ಕತಾರ್ಗೆ ಬರಬೇಕಾದ್ರೆ ಅಲ್ಲೇ ಏರ್ಪೋರ್ಟಲ್ಲೆಲ್ಲ ಇಮಿಗ್ರೇಷನ್ ಹಾಕ್ಕೊಂಡು ಫ್ಲೈಟಲ್ಲಿ ಬರ್ತಾಯಿದ್ವಿ ಅಲ್ವಾ. ಸೊ ಅದು ನಮಗೆ ಅಷ್ಟು ಏನೂ ಅನಿಸ್ತಾ ಇರಲಿಲ್ಲ. ಬಟ್ ಇದು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಬೈ ರೋಡ್ ಟ್ರಾವೆಲ್ ಮಾಡೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು. ಯಾವ ಥರ ಇರುತ್ತೆ ಪ್ರೊಸೀಜರು ಏನು ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ವೆಹಿಕಲ್ಸ್ನೂ ನಿಲ್ಲಿಸಿ ಲಗೇಜಿಂದ ಹಿಡಿದು ಎಲ್ಲನೂ ಚೆಕ್ ಮಾಡ್ತಾರೆ, ಯಾವ ಥರ ಏರ್ಪೋರ್ಟಲ್ಲಿ ಚೆಕ್ಕಿಂಗ್ ಆಗುತ್ತಲ್ವ. ಸೊ ಅದೇ ಥರ. ಬಟ್ ಆ್ಯಸ್ ಸೂನ್ ಆ್ಯಸ್ ಅರ್ಮೇನಿಯಾಗೆ ಎಂಟ್ರಿ ಆಗಿದ ತಕ್ಷಣ ಈ ಥರ ನಮಗೆ ನೋಡಿಬಿಟ್ಟು ಅರ್ಮೇನಿಯಾಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ತಪ್ಪು ಮಾಡಿದ್ವಾ ಅಂತ ಅಂದು ಎಲ್ಲ ಒಂದು ಕಡೆ ಎಲ್ಲರ ಮನಸ್ಸಲ್ಲೂ ಅನ್ಸೋಕ್ಕೆ ಶುರುವಾಯಿತು. ಯಾಕಂದರೆ ತುಂಬ ಓಲ್ಡ್ ಸಿಟಿ ಅನ್ನೋ ಥರ ಫೀಲ್ ಅನಿಸ್ತಾ ಇತ್ತು ಬಾರ್ಡ್ರಲ್ಲಿ ಎಂಟ್ರಿ ಆದಾಗ. ಆಮೇಲೆ ಹೋಗ್ತಾ ಓಕೆ ಮೇ ಬಿ ಮಾಡ್ರನೈಸ್ ಆಗಿರಬೇಕು ಅನ್ನೋದು ಸ್ವಲ್ಪ ಲಿಟಲ್ ಮೈಂಡಿಗೆ ಬರೋಕ್ಕೆ ಶುರುವಾಯಿತು. ಅವ್ರದ್ದೇ ಹೆಂಗೆ ಅಂದರೆ ಕಾನ್ಸೆಪ್ಟು, ಈ ಬಟ್ಟೆಗಳ್ನೆಲ್ಲ ಬಾಲ್ಕನಿಯಿಂದ ಹೊರಗಡೆ ಒಣಗಾಕೋ ರೀತಿ ಇತ್ತು. ಸೊ ಅದು ಒಂದು ಏನು ಸಿಟಿ ಲುಕ್ನ ಸ್ವಲ್ಪ ಕೆಡಿಸುತ್ತೆ ಅನ್ನೋದು ಮನಸ್ಸಿಗೆ ಅನಿಸ್ತಾ ಇತ್ತು. ಮಧ್ಯ ನಮಗೆ ಈ ಥರ ಸ್ನೋ ಏರಿಯಾ ಬೇರೆ ಸಿಕ್ತು. ಬಟ್ ನಾವು ಅರ್ಮೇನಿಯಾದಲ್ಲಿ ಸ್ನೋನ ಎಕ್ಸ್ಪ್ಲೋರ್ ಮಾಡಲಿಲ್ಲ. ಯಾಕಂದರೆ ಜಾರ್ಜಿಯಾದಲ್ಲಿ 2 ಪ್ಲೇಸ್ ನಾವು ನೋಡಿದ್ರಿಂದ ಸ್ನೋ ಸಾಕು, ಬೇರೆ ಡ್ರೈ ಏರಿಯಾದಲ್ಲಿ ನೋಡೋಣ ಅನ್ನೋ ಥರ ಮನಸ್ಥಿತಿ ಇತ್ತು. ಹಂಗಾಗಿ ನಾವಿಲ್ಲಿ ಸ್ನೋ ಪ್ಲೇಸಸ್ನ ಏನೂ ಸೆಲೆಕ್ಟ್ ಮಾಡಿರಲಿಲ್ಲ. ನಾವು ಸ್ನೋ ಇರೋ ಕಡೆ ಹೋಗಲೇ ಇಲ್ಲ ಅರ್ಮೇನಿಯಾದಲ್ಲಿ ನಾವು 2 ಡೇಸ್ ಅಷ್ಟೇ ಇದ್ದಿದ್ದರಿಂದ ನಾವು ಸ್ನೋ ಏರಿಯಾ ಕಡೆ ಹೋಗೋದಕ್ಕೆ ಇನ್ನೂ ದಿನಗಳು ಬೇಕಾಗಿತ್ತು. ಸೊ ಹಂಗಾಗಿ ನಾವು ಆ ಕಡೆ ಹೋಗಲೇ ಇಲ್ಲ. 2 ಡೇಸ್ನ ಮಾತ್ರ ಅರ್ಮೇನಿಯಾ ಅಂತ ಹೇಳ್ಕೊಂಡು ಬಂದ್ವಿ. ಸೊ ಅಂದವೇ ನಮಗೆ ಸ್ನೋ ಕೂಡ ಸಿಕ್ತು. ಮಕ್ಕಳು ಅಲ್ಲೇ ನೋಡ್ಕೊಂಡು ಎಂಜಾಯ್ ಮಾಡಿದ್ರು. ನಾವು ಅಷ್ಟೇ ಇಲ್ಲಿ ಒಂಥರ ಎಫೆಕ್ಟ್ ಇತ್ತು ಅಂತ ಹೇಳಿ ನೋಡಿಬಿಟ್ಟು ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ವಿ. ಆನ್ ದ ವೇ ಬಾರ್ಡರ್ ಕ್ರಾಸ್ ಮಾಡಿದ್ದು ಒಂದು ರೀತಿ ಖುಷಿ ಆಗ್ತಾಯಿತ್ತು. ಬಟ್ ಎಲ್ಲೋ ಒಂದು ಕಡೆ ಅರ್ಮೇನಿಯಾ ಹೇಗಿದೆ, ಕೆಲವೊಂದು ನಮಗೆ ಫೀಡ್ಬ್ಯಾಕ್ ಬಂದಿತ್ತು, ಅರ್ಮೇನಿಯಾ ಏನಂತ ಚೆನ್ನಾಗಿಲ್ಲ ಅನ್ನೋ ಥರ. ಬಟ್ ನಮ್ಗೆ ಅದೇ ಒಂದು ಇದ್ದಿದ್ದರಿಂದ ಮತ್ತು ಆ ಸಿಟಿ ಕಂಟ್ರಿ ಬಾರ್ಡರಲ್ಲಿ ಎಂಟ್ರಿ ಆದಾಗ ಇದ್ದಿದ್ದು ವೈಬ್ಗೂ ಮೇ ಬಿ ತಪ್ಪು ಮಾಡೋದ್ವೇನೋ ಅನ್ನೋ ಥರ ಅನಿಸ್ತಿತ್ತು. ಇನ್ನೂ ಜಾರ್ಜಿಯಾದಲ್ಲೇ ಎಕ್ಸ್ಟೆಂಡ್ ಮಾಡ್ಕೊಂಡು ಇರ್ಬೋದಿತ್ತೇನೋ ಅಂತ ಅಂದು. ಅದಾದಮೇಲೆ ಈ ಪ್ಲೇಸ್ಗೆ ಬಂದು ಶರಂಬಿಯನ್ ಸ್ಟ್ರೀಟ್ ಅಂತ. ಸೊ ಪ್ರೊನೌನ್ಸಿಯೇಷನ್ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಸೊ ಇದೊಂಥರ ಓಲ್ಡ್ ಸಿಟಿ, ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಇಲ್ಲಿ ಕಲ್ಲು ಈ ಥರ ಸ್ಟೋನ್ಸಲ್ಲೇ ಬಿಲ್ಡಿಂಗ್ ಸ್ಟ್ರಕ್ಚರು ಹುಡ್ಡಲ್ಲೇ ಎಲ್ಲ ಮಾಡಿದರು. ಡಿಫ್ರೆಂಟಾಗಿತ್ತು. ಅಂದರೆ ಮಾಡ್ರನ್ ಸಿಟಿಗೆ ಸ್ವಲ್ಪ ಇದು ದೂರ ಇತ್ತು. ಸೊ ಹಂಗಾಗಿ ತುಂಬಾ ನಮಗೆ ಯುನೀಕ್ ಅನ್ನಿಸ್ತಾ ಇತ್ತು. ಯಾಕಂದರೆ ಎಲ್ಲ ಹಳೆ ಕಾಲದ ಥರ ಇತ್ತು. ಅಲ್ಲಿ ವುಡ್ಡಿಂದು ಮೀನ್ಸ್ ನಮ್ಮ ಕಡೆ ಏನು ಮರಗಳದ್ದು ಚೌಟು, ಸ್ಪೂನ್ಸು ಈ ಥರ ಎಲ್ಲ ಅನ್ನದ್ದು ಸ್ಪೂನು ಆ ಥರದ್ದನ್ನೆಲ್ಲ ಯೂಸ್ ಮಾಡ್ತೀವಲ್ಲ. ಸೊ ಆ ಥರದ್ದೆಲ್ಲ ಅಲ್ಲಿಟ್ಟು ಸೇಲ್ ಮಾಡ್ತಾಯಿದ್ರು. ಮತ್ತು ಸೆರಾಮಿಕ್ ಥಿಂಗ್ಸ್ಗಳು ಮತ್ತು ಮಿನರಲ್ ಸಿಲ್ವರ್ ಅಂತ ಅಂದು ಸ್ಟೋನ್ಸು, ಹವಳಗಳು ಆ ಥರದ್ದನ್ನೆಲ್ಲ ಇಲ್ಲಿ ಸೇಲ್ ಮಾಡ್ತಾಯಿದ್ರು. ಕಾಸ್ಟ್ ವೈಸ್ ಬಂದರೆ ತುಂಬಾ ಜಾಸ್ತಿ ಅಂತ ಅನಿಸ್ತಾ ಇತ್ತು. ಬಟ್ ಎಲ್ಲ ಯುನೀಕಾಗಿ ಚೆನ್ನಾಗಿತ್ತು. ವುಡನ್ದು ಬಾಚಣಿಗೆಗಳು ಮತ್ತು ಟಾಯ್ಸ್ಗಳು ತುಂಬ ಇತ್ತು, ವುಡ್ಡಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ನೋಡ್ತಾ ಇರ್ಬೋದು, ಈ ಥರ ಏನೇನೋ ಥಿಂಗ್ಸ್ಗಳಿತ್ತು. ಅದೆಲ್ಲ ನೋಡೋದಕ್ಕೆ ಚೆನ್ನಾಗಿತ್ತು, ಯುನೀಕ್ ಅನ್ನಿಸ್ತಾ ಇತ್ತು. ಮತ್ತು ಅಲ್ಲಿ ಅದೇ ಹೇಳಿದಾಗೆ ಹರಳುಗಳು, ಹವಳಗಳು ಈ ಥರದ್ದೆಲ್ಲ ಸೇಲ್ಗಿಟ್ಟಿದ್ರು. ಬಟ್ ನಾವು ಅಲ್ಲಿ ಹೆಂಗೆ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಗೆ ಕಂಪೇರ್ ಮಾಡಿದ್ರು ಕೂಡ ಅವ್ರದ್ದು ಕರೆನ್ಸಿ ರೇಟ್ ಕಮ್ಮಿ ಇರೋದ್ರಿಂದ ಏನೇ ನಾವು ಕೇಳಿದ್ರೂ ನಮಗೆ ಜಾಸ್ತಿ ಅನಿಸ್ತಾ ಇತ್ತು. ಯಾಕಂದರೆ ಅಲ್ಲಿ ನೀವೊಂದು ಕಾಫಿ ತೊಗೊಂಡ್ರೂ ಕೂಡ ನಮಗೆ 5,000, 6,000 ಈ ಥರ ಹೇಳ್ತಾಯಿದ್ರು ಪ್ರೈಸಸ್ನ ಅಲ್ಲಿನ ಕರೆನ್ಸಿನಲ್ಲಿ. ಸೊ ನಮಗೆ ಅದು ಇಂಡಿಯನ್ ಕರೆನ್ಸಿನಲ್ಲಿ ಕನ್ವರ್ಟ್ ಮಾಡಿಕೊಂಡ್ರೂ ಒಂಥರ 1000 ಅಂತಿದ್ದಂಗೆ ನಮಗೆ ಜಾಸ್ತಿ ಅನಿಸುತ್ತಲ್ಲ. ಸೊ ಆ ಥರ ಫೀಲಿಂಗ್ ಅನಿಸ್ತಾ ಇತ್ತು ಫಸ್ಟ್ ಡೇ. ಒಂದು ಕಾಫಿ ತೊಗೊಳಕ್ಕೆ ಹೋದ್ರೂ ಜಾಸ್ತಿ ಅನಿಸ್ತಾ ಇತ್ತು, ಏನೇ ತೊಗೊಳಕ್ಕೆ ಹೋದ್ರೂ ಜಾಸ್ತಿ ಅನಿಸ್ತಾ ಇತ್ತು. ಸೊ ಹಂಗಾಗಿ ನಮಗೆ ಎಲ್ಲನೂ ಕಾಸ್ಟ್ಲಿ ಅನ್ನಿಸ್ತು ಈ ಜಾಗದಲ್ಲಿ.
ಸೊ ಆಮೇಲೆ ನೆಕ್ಸ್ಟು ಪ್ಲೇಸ್ಗೆ ಹೋದಾಗ ನಾವು ಅಡ್ಜಸ್ಟ್ ಆದ್ವಿ, ಓಕೆ ಇಷ್ಟಿಷ್ಟಕ್ಕೆ ಅಂತ. ಆಮೇಲೆ ಕತಾರ್ ಕರೆನ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಇಷ್ಟೇನಾ ಅನ್ನೋ ಥರ ಆಮೇಲೆ ಮೈಂಡ್ ಸೆಟ್ ಮಾಡ್ಕೊಂಡ್ವಿ. ಸೊ ತುಂಬಾ ಖುಷಿ ಅನಿಸ್ತು. ಅಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಬಾರ್ಡ್ರಲ್ಲಿ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ರು. ಆವಾಗ ನೋಡಬೇಕಾಯ್ತು ಎಷ್ಟು ಒಂದು 50,000 70,000 ಏನೋ ಕರೆನ್ಸಿನ ಇಸ್ಕೊಂಡಿದ್ದು ಅಲ್ಲಿಂದು ಕರೆನ್ಸಿ ಅರ್ಮೇನಿಯಾದು. ಅಪ್ಪ ಇಷ್ಟೊಂದು ಕರೆನ್ಸಿ ನಾವೇನು ಖರ್ಚು ಮಾಡ್ತೀವ, ಏನಕ್ಕೆ ಇಷ್ಟೊಂದು ತೊಗೊಂಡ್ವಿ ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಬಟ್ ವಿತಿನ್ 1 ಡೇ ಅದು ಖಾಲಿ ಆಗೋಯಿತು. ಯಾಕಂದರೆ ಅಲ್ಲಿ ಏನೇ ಕೇಳಿದ್ರು 5,000 6,000, ಒಂದು ಕಾಫಿ ತೊಗೊಳ್ಳಿ 5,000, ಏನೇ ತೊಗೊಂಡ್ರು 5,000. ಬರ್ತಾ ಅಂದವೇ ಒಂದು ಪ್ಲೇಸಲ್ಲಿ ಊಟಕ್ಕೆ ಅಂತ ಹೋದ್ವಿ, KFCಗೆ. ನೀವು ನಂಬ್ತೀರಾ ಬಿಡ್ತೀರಾ, ಎಷ್ಟು ಆಲ್ಮೋಸ್ಟು 15,000 ಮೇಲೆ ಬಿಲ್ಲಾಗಿತ್ತು. ಸೊ ನಾವು ಮೈ ಗಾಡ್ 15,000 ಇಂಡಿಯನ್ ಕರೆನ್ಸಿನಲ್ಲಿ ಆಗಿದ್ದಿದ್ರೆ ಎಷ್ಟು ದಿನ ಊಟ ಮಾಡ್ಬೋದಾಗಿತ್ತು ಅನ್ನೋ ಥರ ಥಿಂಕಿಂಗ್ ಎಲ್ಲ ಮಾಡಿಕೊಂಡು ಫುಲ್ ಕಾಮಿಡಿ ಅನಿಸ್ತಾಯಿತ್ತು ಅದು KFCನಲ್ಲಿ ಊಟ ಮಾಡಿದ್ದಾಗ. ಸೊ ಆಮೇಲೆ ಯೂಸ್ ಟು ಇಟ್ ಆಯಿತು. ಯಾಕಂದರೆ ಅಲ್ಲಿ ಆಮೇಲೆ ನಾವೇ ಹೇಳೋಕ್ಕೆ ಶುರು ಮಾಡ್ಕೊಂಡ್ವಿ, ಓಕೆ ಇಷ್ಟ ಅನ್ನೋ ಥರ. ಅಷ್ಟು ಫೆಮಿಲಿಯರ್ ಆಗೋಯಿತು ಕರೆನ್ಸಿಗೆ. ಬಟ್ ಟು ಬಿ ಆನೆಸ್ಟ್ ಇನ್ನೊಂದು ವಾರ ಏನಾದರೂ ಅಲ್ಲೇ ಇದ್ದಿದ್ದರೆ ನಮಗೆ ಮನಿ ವ್ಯಾಲ್ಯೂನೇ ಗೊತ್ತಾಗ್ತಾ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ನೀರು ಖರ್ಚಾಗ್ತಾಯಿತ್ತು ಆ ಕಂಟ್ರಿನಲ್ಲಿ. ಎಷ್ಟೇ ದುಡ್ಡು ಇಟ್ಕೊಂಡ್ರೂ ವಿತಿನ್ ಹಾಫ್ ಡೇನಲ್ಲಿ ಖರ್ಚಾಗಿ ಹೋಗ್ಬಿಡ್ತಿತ್ತು. ಏನು ಮಿನಿಮಮ್ ಅಂತ ಅಂದರೆ ಏನೇ ತೊಗೊಂಡ್ರೂ 1,000 ಅಂತ ಹೇಳೋರು. ಸೊ ಹಾಗಾಗಿ ಅವರು ಕ್ಯಾಶ್ ಇಟ್ಕೊಳೋದೇ ಆ ಕರೆನ್ಸಿನಲ್ಲಿ ತುಂಬ ಕಷ್ಟ ಅನಿಸ್ತಾಯಿತ್ತು. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕಡೆ ಡಾಲರಲ್ಲಿ ಇದನ್ನು ಮಾಡೋಕ್ಕೆ ಶುರು ಮಾಡಿದ್ವಿ. ಕೆಲವೊಂದು ಕಡೆ ಅದೇ ಕರೆನ್ಸಿನಲ್ಲೇ ಮಾಡಬೇಕಾಗಿತ್ತು. ಈ ಪ್ಲೇಸ್ ಬಂದು ಡಿಲಿಜಿಯನ್ ಸೆಂಟ್ರಲ್ ಪಾರ್ಕ್ ಅಂತ. ಇದು ನಿಮಗೆ ರೈನಿ ಸೀಸನಲ್ಲಿ ಬಂದರೆ ಬ್ಯೂಟಿಫುಲ್ ಪ್ಲೇಸು. ಯಾಕಂದರೆ ಎಲ್ಲ ಕಡೆ ಹಸಿರು ಹಸಿರಾಗಿರುತ್ತೆ. ನಾವು ಇದು ಸ್ನೋ ಸೀಸನ್ನಲ್ಲಿ ಬಂದಿದ್ದರಿಂದ ವಿಂಟರ್ ಸೀಸನಲ್ಲಿ ಎಲ್ಲ ಸ್ವಲ್ಪ ಡ್ರೈ ಆಗಿತ್ತು. ಇಲ್ಲಿ ಮಕ್ಕಳು ಸ್ವಲ್ಪ ಎಲ್ಲ ಆಟ ಆಡಿ ಇದು ಡಕ್ಸ್ನೆಲ್ಲ ನೋಡಿಕೊಂಡು ತುಂಬ ಎಂಜಾಯ್ ಮಾಡಿದ್ರು. ಮತ್ತು ಇಲ್ಲಿ ಶ್ರೇಯಸ್ಸು ಮತ್ತು ಚೈತ್ರ ಜಿಪ್ಲೈನ್ ಕೂಡ ಹೋದರು. ಅಷ್ಟೇ, ಅಲ್ಲೇನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಬೋಟ್ ಪೆಡ್ಲಿಂಗ್ ಎಲ್ಲ ಇತ್ತು. ಬಟ್ ಅದು ಏನು ಇಂಟ್ರೆಸ್ಟ್ ಅನಿಸ್ಲಿಲ್ಲ ಅಂತ ಹೇಳಿ ಅದೇ ಬಂದ್ವಿ. ಇಲ್ಲಿ ಈ ಥರ ಬಿಲ್ಡಿಂಗ್ಗಳನ್ನ ನೋಡೋದೇ ಖುಷಿ. ಸೊ ಅಲ್ಲಿಂದ ನಮ್ಮದು ಇವತ್ತಿನ ಇಟಿನರಿನಲ್ಲಿ ಲಾಸ್ಟ್ ಪ್ಲೇಸ್ 7 ಲೇಕು. ಇದು ಮಾತ್ರ ಬ್ಯೂಟಿಫುಲ್ ಪ್ಲೇಸ್ ಅನಿಸ್ತು. ಇದನ್ನು ನಾನು ತುಂಬ ಇಷ್ಟಪಟ್ಟಿದ್ದು ಅರ್ಮೇನಿಯಾದಲ್ಲಿ ಒನ್ ಆಫ್ ದ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಇದನ್ನು ನೀವು ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಬರೀ ಲೇಕೆ ಕಾಣಿಸ್ತಾ ಇತ್ತು. ಅದು ಏನು ಎಂಡ್ ತನಕ ಇದೆಯೇನೋ, ಅರ್ತ್ ಎಂಡ್ ತನಕ ಅನ್ನೋ ಥರ ಕಣ್ಣಿಗೆ ಕಾಣಿಸ್ತಾ ಇತ್ತು. ಈ ಥರ ಸ್ಟೆಪ್ಸ್ ಹತ್ಕೊಂಡು ಪೀಕಿಗೆ ಹೋಗಬೇಕು. ಸೊ ಅಲ್ಲಿ ನಿಮಗೆ ಲೇಕು ಏನೋ 7 ಲೇಕು ಬಂದು ಸೇರುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ 7 ಲೇಕ್ ಅಂತಲೇ ಪ್ಲೇಸ್ ನೇಮ್ ಇಟ್ಟಿದ್ದಾರೆ. ಬಟ್ ನಿಮಗೆ ನೋಡ್ತಾ ಹೆಂಗೆ ಅನಿಸ್ತು ಅಂದರೆ ಆ ಸ್ಕೈ ವಾಟರ್ ಎರಡೂ ಒಂದೇ ಸೇರಿದೆ ಮರ್ಜಾಗಿದೆಯೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು. ತುಂಬಾ ಖುಷಿ ಅನಿಸ್ತಾಯಿತ್ತು ಈ ಜಾಗ ನೋಡೋದಕ್ಕೆ. ನಾವು ಕೂಡ ಇಲ್ಲಿ ಕಾರ್ನೆಲ್ಲ ಇತ್ತು, ಕಾರ್ನೆಲ್ಲ ತಿಂದ್ಕೊಂಡು ತುಂಬಾ ಮಜಾ ಮಾಡಿಕೊಂಡು ಇಲ್ಲಿ ಕಾಫಿ ಎಲ್ಲ ಕುಡ್ಕೊಂಡು ಇಲ್ಲಿ ಕೆಲವೊಂದು ಐಟಮ್ಸ್ ಕೂಡ ಕೆಳಗಡೆ ತೊಗೊಂಡ್ವಿ. ಸೊ ತುಂಬಾ ಅಂದರೆ ಇಲ್ಲಿ ಸಿಲ್ವರ್ ಇನ್ನೊಂದೇನೆಂದರೆ ಸಿಲ್ವರ್ನ ರೋಡ್ ಸೈಡಲ್ಲೇ ಇಟ್ಕೊಂಡು ಸೇಲ್ ಮಾಡ್ತಾರೆ. ಗೊತ್ತಿಲ್ಲ ಅದು ಎಷ್ಟು ಒರ್ಜಿನಲ್ಲ ಏನೋ ಅಂತ. ಬಟ್ ಅವ್ರು ಮಾತ್ರ ಇದು ಪ್ಯೂರ್ ಸಿಲ್ವರ್ ಅಂತ ಹೇಳ್ತಾಯಿದ್ರು. ಸೊ ಸಿಲ್ವರ್ದು ನೆಕ್ ಪೀಸು, ಇಯರಿಂಗ್ಸು ಆ ಥರದ್ದೆಲ್ಲ ನಾವು ಹೆಣ್ಮಕ್ಳು ಗೊತ್ತಲ್ವ. ಸೊ ಹಂಗಾಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲೇ ಆಲ್ಮೋಸ್ಟ್ ಒಂದು 2 ಫ್ಯಾಮಿಲಿಯಿಂದ ಒಂದು 25,000 to 30,000 ಮೇಲೆ ಖರ್ಚು ಮಾಡಿಬಿಟ್ವಿ ಈ ಜಾಗದಲ್ಲೇ. ಸೊ ತುಂಬಾ ಖುಷಿ ಅನಿಸ್ತು ಈ ಜಾಗ ನೋಡಿಕೊಂಡು. ಈ ಜಾಗ ನೋಡಿಕೊಂಡು ಮತ್ತೆ ನಾವು ವಾಪಸ್ ಕೆಳಗಡೆ ಶಾಪಿಂಗ್ ಮಾಡಿಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ನೆಕ್ಸ್ಟು ನಾವು ಅರ್ಮೇನಿಯಾಗೆ ಸಿಟಿಗೆ ಹೋದ್ವಿ. ಬೇರೆ ಎಲ್ಲೂ ನಮಗೆ ಪ್ಲೇಸಸ್ ಅವತ್ತು ನೋಡೋದಿರಲಿಲ್ಲ. ಯಾಕಂದರೆ ಆಲ್ರೆಡಿ ಈವ್ನಿಂಗ್ ಆಗ್ತಾ ಬಂದಿತ್ತು. ಹಂಗಾಗಿ ಹೋಟೆಲ್ಗೆ ಹೋದ್ವಿ. ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಇದನ್ನು ಸಿಟಿ ರೌಂಡ್ ಹೋಗೋಣ, ಹೆಂಗಿದ್ರು ಹೋಟೆಲ್ಗೆ ಸ್ವಲ್ಪ ಬೇಗ ಬಂದಿದ್ವಿ ಅಂಥೇಳಿ ಅವತ್ತು ಹೋಟೆಲಲ್ಲೇ ನಾವು ರಸಮ್ಮು ಮತ್ತು ರೈಸ್ ಮಾಡ್ಕೊಂಡಿದ್ವಿ ಹೋಟೆಲಲ್ಲೇ. ಸೊ ಅದು ಒಂಥರ ಆಫ್ಟರ್ ಎ ಲಾಂಗ್ ಟೈಮ್ ಹೋಮ್ ಫುಡ್ ಅನ್ನೋ ಥರ ಸಖತ್ ಅನಿಸ್ತಾಯಿತ್ತು. ಸೊ ಅದನ್ನು ಊಟ ಮಾಡಿಕೊಂಡು ಸಿಟಿ ರೌಂಡ್ ಹೋಗೋಣ ಅಂತ ಮಕ್ಕಳನ್ನ ಮನಗಿಸ್ಬಿಟ್ಟು ನಾನು, ಅಂಜನು ಮತ್ತು ರೇವತಿ, ನಾರಾಯಣ್ 4 ಜನ ಅಷ್ಟೇ, ಮಕ್ಕಳನ್ನ ಕರ್ಕೊಂಡು ಹೋಗಿರಲಿಲ್ಲ. 4 ಜನನೇ ಸಿಟಿ ರೌಂಡ್ ಹೋದ್ವಿ. ತುಂಬಾ ಖುಷಿ ಅನಿಸ್ತು. ನೀವು ಅದು ಸಿಟಿ ವೈಬು ಎಷ್ಟು ಚೆನ್ನಾಗಿತ್ತು ಅಂದರೆ
ನೈಟ್ ಲೈಫ್ ಅಂದರೆ ಅದು ಅರ್ಮೇನಿಯಾ ಅನ್ನೋ ಥರ ನಮಗೆ ತಲೆಗೆ ಬಂದು ಕೂತಿದೆ. ಸೊ ಆ ಥರ ಮಜಾ ಅನಿಸ್ತಾಯಿತ್ತು. ಸೊ ನೋಡ್ತಾ ನಾವು ಆಲ್ಮೋಸ್ಟ್ ಸಿಟಿ ರೌಂಡ್ ಅಂತ ಹೋದಾಗ ಆಲ್ಮೋಸ್ಟ್ 10 ಗಂಟೆ 10:30 ಆಗ್ತಾ ಬಂದಿತ್ತು ಅನಿಸುತ್ತೆ. ಆವಾಗ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಜನ ಎಷ್ಟು ಬ್ಯುಸಿ ಇತ್ತು ಅಂದರು ಆ ಟೈಮ್ನಲ್ಲೂ ರೋಡ್ಗಳೆಲ್ಲ ತುಂಬಾ ಬ್ಯುಸಿಯಾಗಿತ್ತು. ಆ ರೋಡ್ಗಳೂ ಅಷ್ಟೇ ತುಂಬಾ ಬ್ಯೂಟಿಫುಲ್ಲಾಗಿ ಆ ಲೈಟಿಂಗ್ಸಿಂದ ಆಗಲಿ ಸ್ಟ್ರೀಟ್ ಆಗಲಿ ಎಲ್ಲನೂ ಚೆನ್ನಾಗಿತ್ತು. ಕ್ಲೀನ್ಲಿನೆಸ್ ಆಗಿ ಇತ್ತು ಸಿಟಿ. ಸೊ ಹಂಗಾಗಿ ನಮಗೆ ತುಂಬಾ ಖುಷಿ ಅನಿಸ್ತು ಸಿಟಿ ರೌಂಡು ಹೋಗಿದ್ದು. ಸೊ ತುಂಬಾ ಮಜಾ ಮಾಡಿದ್ವಿ. ಆಲ್ಮೋಸ್ಟು 12 ತನಕ ಅಲ್ಲೇ ಇದ್ವಿ. ನೀವು ನಂಬ್ತಿರೋ ಬಿಡ್ತಿರೋ 12 ನಾವು ಇಲ್ಲಿ ರಿಪಬ್ಲಿಕ್ ಸ್ಕ್ವೇರ್ ಅಂತ ಒಂದು ಪ್ಲೇಸ್ ಇದೆ. ಅದು ನಮ್ಮ ಹೋಟೆಲ್ಗೆ ವೆರಿ ನಿಯರ್ ಇತ್ತು. ಅದು ಸೆಂಟರ್ ಆಫ್ ದಿ ಪ್ಲೇಸ್ ಅರ್ಮೇನಿಯಾಗೆ, ಆ ಪ್ಲೇಸ್ಗೆ. ಸೊ ಹಂಗಾಗಿ ಆ ಜಾಗದಲ್ಲಿ ನಾವು 12 ಗಂಟೆಗೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾಯಿದ್ವಿ. ಇಟ್ಸ್ ಎ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಗೈಸ್, ಸೀರಿಯಸ್ಲಿ ತುಂಬಾ ಮಜಾ ಅನಿಸ್ತು. ಒಂಥರ ರಿಲೀಫ್ ಅನಿಸ್ತು. ಜಾರ್ಜಿಯಾದಲ್ಲಿ ಎಷ್ಟು ಬೇಗ ರೆಡಿಯಾಗಿ ಬೇಗ ಹೋಗಿ ಅದು ಪ್ಯಾಕಪ್ಪು ಜರ್ನಿ ಇದೇ ಆಗಿತ್ತಲ್ವ. ಸೊ ಅರ್ಮೇನಿಯಾಗೆ ಬಂದಿದ್ದ ತಕ್ಷಣ ಒಂಥರ ರಿಲ್ಯಾಕ್ಸ್ ಮೂಡಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಅದೇನೋ ಗೊತ್ತಿಲ್ಲ, ಅರ್ಮೇನಿಯಾಗೆ ಬಂದಾಗಲಿಂದ ಎಲ್ಲ ಬೇಗ ಇಟಿನರಿ ಪ್ರಕಾರ ಬೇಗ ಪ್ಲೇಸಸ್ನ ನೋಡ್ತಾಯಿದ್ವಿ, ಕವರ್ ಮಾಡ್ತಾಯಿದ್ವಿ. ಹೋಟೆಲ್ಗೆ ಬೇಗ ಬಂದು ಚೆಕ್-ಇನ್ ಆಗ್ತಾಯಿದ್ವಿ. ಆಮೇಲೆ ಈ ಥರ ಸಿಟಿ ರೌಂಡ್ ಹೋಗ್ಬಿಟ್ಟು ಆ ರಿಲ್ಯಾಕ್ಸೇಷನ್ ಮೂಡಲ್ಲಿ ಇತ್ತು ಅರ್ಮೇನಿಯಾ. ಇನ್ನೂ ಸ್ವಲ್ಪ ದಿನ ಇರಬೇಕು ಅನಿಸ್ತಾಯಿತ್ತು ಟು ಬಿ ಆನೆಸ್ಟ್. ಬಟ್ ಫ್ಲೈಟ್ಸ್ ಏನಾದರೂ ಫ್ಲೆಕ್ಸಿ ಇದ್ದಿದ್ದರೆ ಟು ಬಿ ಆನೆಸ್ಟ್ ನಾವು ಪೋಸ್ಟ್ಪೋನ್ ಮಾಡೋ ಚಾನ್ಸಸ್ಸಲ್ಲಿ ಇದ್ವಿ. ಅಷ್ಟು ನಮಗೆ ಇಷ್ಟ ಆಯಿತು ಅರ್ಮೇನಿಯಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೋಡಿ, ಇದು ಮೆಟ್ಲು ಮೇಲೆ ಲೈಟಿಂಗ್ಸ್ ಬಿಟ್ಟಿದ್ದು. ಆ ಥರ ಎಲ್ಲ ತುಂಬಾ ನಿಮಗೆ ಸ್ಟೆಪ್ ಟು ಸ್ಟೆಪ್ ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಆಗಲಿ ಒಂಥರ ವೈಬೇ ಡಿಫ್ರೆಂಟ್ ಆಗಿತ್ತು. ಅದು ನೈಟ್ ಲೈಫ್ ಅಂದರೆ ಅರ್ಮೇನಿಯಾ ಆ ಸಿಟಿ ಅನ್ನೋ ಥರ ನಿಮಗೆ ತಲೆಗೆ ಕೂತ್ಕೊಂಡ್ಬಿಟ್ಟಿತ್ತು. ತುಂಬಾ 12 ಗಂಟೆ 1 ಗಂಟೆ 2 ಗಂಟೆ ಆದ್ರೂ ಜನ ಬ್ಯುಸಿಯಾಗೇ ಇರ್ತಾರೆ. ಏನು ಇಲ್ಲಿ ಭಯನೇ ಅನಿಸ್ತಾ ಇರಲಿಲ್ಲ ಓಡಾಡೋದಕ್ಕಾಗಲಿ ಏನೂ ಆಗಲಿ. ತುಂಬಾ ಬ್ಯೂಟಿಫುಲ್ಲಾಗಿತ್ತು. ಇದೇ ಹೇಳಿದ್ದು ರಿಪಬ್ಲಿಕ್ ಸ್ಕ್ವೇರ್ ಅಂತ. ಇಲ್ಲಂತೂ ಕ್ರೌಡು ತುಂಬಾ ಇತ್ತು. ನಾವು ಅವಾಗ 12 ಗಂಟೆಗೆ ಅಲ್ಲಿ ಇದ್ದೀವಾ, ಸೀರಿಯಸ್ಲಿ 12 ಗಂಟೆ ಆಗಿದೆಯಾ ಅನ್ನೋ ಅಷ್ಟು ಕ್ಯೂರಿಯಾಸಿಟಿ ಆಗ್ತಾಯಿತ್ತು. ಯಾಕಂದರೆ ನೋಡಿ 12 ಗಂಟೆ ಆಗ್ತಾ ಬಂದಿದೆ, ಆದರೂ ಜನ ಎಷ್ಟು ಜನ ಇದ್ದಾರೆ. ಸೊ ಇದನ್ನೆಲ್ಲ ಕುತ್ಕೊಂಡು ನಾವು ಅಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಆಮೇಲೆ ಹೋಟೆಲ್ಗೆ ಹೋದ್ವಿ. ಇದು ನಮ್ಮ ಅರ್ಮೇನಿಯಾ ಫಸ್ಟ್ ಡೇ ವ್ಲಾಗ್ ಆಗಿತ್ತು. ಹೇಗನ್ನಿಸ್ತು ವಿಡಿಯೋ? ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಅರ್ಮೇನಿಯಾ ಜೊತೆ ನಾನು ಬರ್ತೀನಿ. ಅಲ್ಲಿನ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.